ಮುಚ್ಚಿದ ಮುಖವಲ್ಲ, ಬದುಕು ಕಟ್ಟುವ ಜೀವಗಳಿವು. ಇಲ್ಲಿ ಕತ್ತಲೆಯೂ ಬೆಳಕಾಗುವ ಜಾಗ, ಸುಳಿನ ಪರದೆಯ ಸರಿಸಿ ಸತ್ಯವ ತರುವ ರಾಗ. ರಂಗ ದೇಗುಲ ಇದು ನಮ್ಮ ಮನೆ, ದೇವರಿರೋ ಗರ್ಭಗುಡಿ ಈ ರಂಗಮಾನೆ. ಅಹಂಕಾರವ ಸುಟ್ಟು ಬಿಡು, ಕಲೆಯ ಮುಂದೆ ತಲೆಬಾಗು. ಕಲಾ ಮಂದಿರ ಇದು ಸರಸ್ವತಿಯ ಮಂದಿರ. ನಟಿಸಬೇಡ, ಜೀವಿಸು, ಇದೇ ರಂಗ ದೇಗುಲ. ಪ್ರವೀಣ್ ಅವರೇ, ಏನ್ ಸಮಾಚಾರ? ಏನೋ ದೀಕ್ಷೆ ತಕ್ಕಂಗಿದೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಯ್ಯ, ಕಲಾವಿದರನ್ನ ಕಲಾಮಂದಿರವನ್ನು ಹೇಗೆ ಡೆವಲಪ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಾ ನೋಡಿ, ದೇವಸ್ಥಾನಕ್ಕೆ ಬರ್ತೀವಿ ಅಂತಂದ್ರೆ ಚಪ್ಪಲಿನ ಆಚೆ ಬಿಟ್ಟು ಬರ್ತೀವಲ್ವಾ, ಹಾಗೆ ಕಲಾಮಂದಿರಕ್ಕೆ ಅಥವಾ ಕಲೆಗೆ ಬರ್ಬೇಕಾಗಿರೋರು ಅವ್ರ ಅಹಂಕಾರನ ಆಚೆಗೆ ಬಿಟ್ಟು ಬರ್ಬೇಕು. ಅಲ್ಲಯ್ಯ, ಇವಕ್ಕೆ ಆ ಭಕ್ತಿನೇ ಇಲ್ವಲ್ಲಯ್ಯ, ಶೋಕಿ ಮಾಡಕ್ಕೆ ಬರ್ತಾರೆ. ಅದಕ್ಕೆ ಹೇಳೋದು, ಬರೀ ನಟಿಸ್ಬೇಡಿ, ಪಾತ್ರನೇ ಆಗೋಗಿ. ನಾವು ಮೈ ಮರೆತು ಪಾತ್ರದಲ್ಲಿ ತಲ್ಲೀನರಾದ್ರೆ ಜನ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ. ನಾವು ಯಾವತ್ತೂ ಪಾತ್ರಕ್ಕೆ ಮೋಸ ಮಾಡಬಾರ್ದು. ಕರೆಕ್ಟ್. ಈ ಕಲಾಮಂದಿರ ವ್ಯವಸ್ಥೆನೂ ಸರಿ ಹೋಗ್ಬೇಕಲ್ವಾ? ಈಗಿರೋ ಪರಿಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಹೌದು, ಮೊದಲು ಇಲ್ಲಿ ಶಿಸ್ತು ಸರಿಯಾಗಬೇಕು. ಸ್ಟೇಜ್ ಇಂದ ಹಿಡಿದು ಗ್ರೀನ್ ರೂಮ್ ತನಕ ಎಲ್ಲ ಕಡೆ ಶುಚಿತ್ವ ಕಾಪಾಡಬೇಕು. ಬರೀ ಕಲಾವಿದರು ಬಂದು ಹರಟೆ ಹೊಡೆದು ಮಾತಾಡೋದಲ್ಲ, ಪ್ರತಿಯೊಬ್ಬರು ಸ್ವಚ್ಛತಾ ಕಾರ್ಯಕ್ಕೆ ಕೈ ಹಾಕಬೇಕು. ನಿಜ. ಹಾಗೆ ಲೈಟಿಂಗ್ಸು, ಸೌಂಡ್ಸ್ ಬಗ್ಗೆನೂ ಗಮನ ಕೊಡಬೇಕು. ಮೇಲಾಗಿ ಕಲಾವಿದರು ಟೈಮಿಗೆ ಸರಿಯಾಗಿ ಬಂದು ಸ್ಕ್ರಿಪ್ಟ್ ಪೂಜೆ ಮಾಡೋ ಹಂಗೆ ನೋಡ್ಕೋಬೇಕು. ಅಷ್ಟೇ ಕಂಡ್ರು, ಕಲೆನ ತಾಯಿ ಅಂತ ನಂಬಿದ್ರೆ ಆ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ನಮ್ಮ ಕಲಾಮಂದಿರನ ಕೈ ಬಿಡಲ್ಲ. ಈಗ ನಡೀರಿ, ನಮ್ಮ ಕೆಲಸ ಶುರು ಮಾಡೋಣ.